ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ. ಸ್ನೇಹಿತರೆ, ನಾನು ಇವತ್ತು ಹೇಳಕ್ಕೆ ಹೊರಟಿರೋ ಕತೆ ಅಂತಿಂಥ ಕಥೆಯಲ್ಲ. ಇದು ಒಂದು ಪೌರಾಣಿಕ ಕತೆ. ಅಸುರರ ರುಂಡಗಳನ್ನು ಚೆಂಡಾಡಿದಂಥ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಯ ಜನ್ಮ ಕತೆ ಹಾಗೂ ಅವಳು ಜನ್ಮ ತಾಳಿ ಅಸುರ ಮಹಿಷಾಸುರನನ್ನು ರುಂಡ ಚೆಂಡಾಡಿದಂಥ ಕತೆ. ಸ್ನೇಹಿತರೆ, ಇದು ಆಷಾಢವಾರ. ಆಷಾಢದಲ್ಲಿ ತಾಯಿ ಚಾಮುಂಡೇಶ್ವರಿ ಜನಿಸಿ ಅಸುರನನ್ನು ಚೆಂಡಾಡಿದಂಥ ಕಥೆಯನ್ನು ನೋಡೋಣ. ಯಾವಾಗ ಅಸುರರ ಉಪಟಳ ಜಾಸ್ತಿ ಆಗುತ್ತೆ, ಪ್ರತಿ ಅಸುರರಿಗೂ ಒಂದೊಂದು ಅಂತ್ಯ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ಇಲ್ಲೂ ಸಹ ಒಂದಾನೊಂದು ಕಾಲದಲ್ಲಿ ಮಹಿಷಾಸುರ ಎಂಬ ಅಸುರನ ಆರ್ಭಟ ಭಾರಿ ತುಂಬ ಜಾಸ್ತಿ ಆಗಿರುತ್ತೆ. ಆಗ ಅವನ ಉಪಟಳ ತಾಳಲಾರದೆ ಜನಗಳು, ದೇವತೆಗಳು ಎಲ್ಲರೂ ಸಹ ತೊಂದರೆಗೀಡಾಗಿರುತ್ತಾರೆ ಸ್ನೇಹಿತರೆ. ಅವನು ಮಹಾಕ್ರೂರಿಯಾಗಿರುತ್ತಾನೆ. ಅಷ್ಟೇ ಅಲ್ಲದೆ ಅವನು ಬ್ರಹ್ಮದೇವನನ್ನು ದೀರ್ಘಕಾಲದವರೆಗೆ ತಪಸ್ಸುಗೈದು ಅವರಿಂದ ಯಾವುದೇ ಪುರುಷರಿಂದ ನನಗೆ ಸಾವು ಬರದಂತೆ ವರ ಕೊಡು ಎಂದು ವರ ಪಡೆದಿರುತ್ತಾನೆ. ಅಂದರೆ ನಾನು ಅತ್ಯಂತ ಬಲಶಾಲಿ, ನನ್ನನ್ನು ಸ್ತ್ರೀಯರು ಏನು ಮಾಡ್ಯಾರು ಅನ್ನೋ ಅವನಿಗೆ ತಾತ್ಸಾರವಿತ್ತು ಸ್ತ್ರೀಯರ ಬಗ್ಗೆ. ಆದ್ದರಿಂದಲೇ ಅವನು ಯಾವ ಪುರುಷರಿಂದ ನನಗೆ ಸಾವು ಬರದಿರಲಿ ಎಂಬ ವರವನ್ನು ಬ್ರಹ್ಮದೇವರಿಂದ ಪಡೆದಿರುತ್ತಾನೆ. ಪಡೆದಂಥ ಮಹಿಷಾಸುರ ನನಗಿನ್ನು ಯಾರು ಏನು ಮಾಡಲಾರರು, ನನಗಿನ್ನು ಸಾವಿಲ್ಲ ಎಂದು ತಿಳಿದು ತ್ರಿಲೋಕಗಳಲ್ಲೂ ಸಹ ಆರ್ಭಟಿಸುತ್ತಾನೆ. ದೇವಲೋಕ, ಮೃತ್ಯುಲೋಕ ಹಾಗೂ ಭೂಲೋಕ ಪ್ರತಿಯೊಂದು ಲೋಕದಲ್ಲೂ ತನ್ನ ಇಚ್ಛೆ ಬಂದಂತೆ ಹಿಂಸಿಸುತ್ತಾನೆ. ದೇವತೆಗಳನ್ನಂತೂ ವಿಚಿತ್ರ ರೀತಿಯಲ್ಲಿ ಹಿಂಸಿಸುತ್ತಾನೆ. ಈ ಹಿಂಸೆಯನ್ನು ತಾಳಲಾರದೆ ದೇವೇಂದ್ರ ಎಲ್ಲ ದೇವತೆಗಳು ತ್ರಿಮೂರ್ತಿಗಳ ಮೊರೆ ಹೋಗುತ್ತಾರೆ. ತ್ರಿಮೂರ್ತಿಗಳ ಮೊರೆ ಹೋದಾಗ ದೇವತೆಗಳ ಕೋಪ, ಆಕ್ರೋಶ ಹಾಗೂ ತ್ರಿಮೂರ್ತಿಗಳ ಶಕ್ತಿಯಿಂದ ಒಂದು ಮಹಾನ್ ಶಕ್ತಿ ಉದ್ಭವವಾಗುತ್ತದೆ. ಅದೇ ಶ್ರೀ ಚಾಮುಂಡೇಶ್ವರಿ. ಆ ಶಕ್ತಿಯ ದೇಹವು ತೇಜಸ್ಸಿನಿಂದ ಕಂಗೊಳಿಸುತ್ತಿರುತ್ತದೆ. ಅಗ್ನಿಯಂತೆ ಕಣ್ಣುಗಳು, ಚಂದ್ರನಂತೆ ಮುಖ, ಚಂಡಮಾರುತದಂತೆ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಸಿಂಹದ ಮೇಲೆ ಸವಾರಿ ಮಾಡುತ್ತಾ ಬರುತ್ತಾಳೆ ಶ್ರೀ ಚಾಮುಂಡೇಶ್ವರಿ. ಹೀಗೆ ಮಹಾನ್ ರುದ್ರ ರೂಪದಲ್ಲಿ ಜನಿಸಿದಂಥ ಚಾಮುಂಡೇಶ್ವರಿಗೆ ಎಲ್ಲ ದೇವತೆಗಳು ತಮ್ಮಿಂದ ಒಂದೊಂದು ಶಕ್ತಿಯನ್ನು ನೀಡುತ್ತಾರೆ. ಶಿವನು ತನ್ನ ತ್ರಿಶೂಲವನ್ನು, ವಿಷ್ಣುವು ತನ್ನ ಚಕ್ರವನ್ನು, ವಾಯುವು ತನ್ನ ಬಿಲ್ಲು ಬಾಣವನ್ನು, ಇಂದ್ರನು ತನ್ನ ವಜ್ರಾಯುಧವನ್ನು, ಹಂದಿ ದೇವತೆ ತನ್ನ ಗದೆಯನ್ನು, ಹೀಗೆ ಪ್ರತಿಯೊಂದು ದೇವತೆಗಳು ತಮ್ಮ ಶಕ್ತಿಯನುಸಾರ ಪ್ರತಿಯೊಂದು ಅಸ್ತ್ರಗಳನ್ನು ತಾಯಿ ಚಾಮುಂಡೇಶ್ವರಿಗೆ ನೀಡುತ್ತಾರೆ. ಎಲ್ಲ ಅಸ್ತ್ರಗಳನ್ನು ಸೇರಿಸಿಕೊಂಡ ತಾಯಿ ತುಂಬ ಶಕ್ತಿಯುತವಾಗಿ ಮಹಿಷಾಸುರನ ಮರ್ದಿಸಲು ಹೊರಡುತ್ತಾಳೆ. ತಾಯಿ ಚಾಮುಂಡೇಶ್ವರಿಯ ಉಗ್ರ ರೂಪವನ್ನು ನೋಡಿ ಎಲ್ಲರೂ ಸಹ ಒಂದು ಕ್ಷಣ ಬೆಚ್ಚುವಂಥ ಉಗ್ರ ರೂಪವಾಗಿರುತ್ತದೆ. ಅವಳು ಜನಿಸಿರುವುದೇ ಮಹಿಷನ ಮರ್ದಿಸುವುದಕ್ಕಾಗಿ. ಅವಳು ತನ್ನ ಜನ್ಮ ಕರ್ತವ್ಯವನ್ನು ಮಾಡಲು ಸಿದ್ಧಳಾಗಿ ನಿಲ್ಲುತ್ತಾಳೆ ಶ್ರೀ ಚಾಮುಂಡೇಶ್ವರಿ. ಮಹಿಷನೊಂದಿಗೆ ಯುದ್ಧಕ್ಕೆ ಹೊರಟ ಚಾಮುಂಡೇಶ್ವರಿಗೆ ತ್ರಿಮೂರ್ತಿಗಳು ಆಶೀರ್ವದಿಸಿ ಕಳಿಸುತ್ತಾರೆ. ತ್ರಿಮೂರ್ತಿಗಳ ಆಶೀರ್ವಾದ ಹಾಗೂ ದೇವತೆಗಳ ಶಸ್ತ್ರಗಳನ್ನು ಪಡೆದಂಥ ಅತ್ಯಂತ ಶಕ್ತಿಯುತವಾದ ಚಾಮುಂಡಿ ಯುದ್ಧಕ್ಕೆ ಹೊರಟು ನಿಲ್ಲುತ್ತಾಳೆ. ಸ್ನೇಹಿತರೆ, ಮಹಿಷಾಸುರನು ಅತ್ಯಂತ ಬಲಶಾಲಿಯಾದಂಥ ಅಸುರನಾಗಿರ್ತಾನೆ. ಅಷ್ಟು ಬೇಗ ಸೋಲುವಂಥವನಲ್ಲ ಅವನು. ಅಂಥ ವೀರ ಪರಾಕ್ರಮಿ ಮತ್ತೊಬ್ಬ ಅಸುರನಿರಲಿಲ್ಲ ಎಂದು ಹೇಳಲಾಗುತ್ತದೆ. ಅಂಥ ಮಹಿಷಾಸುರನು ತನಗೆ ಇಚ್ಛೆ ಬಂದಂತೆ ರೂಪಗಳನ್ನು ಬದಲಾಯಿಸುತ್ತಾ ಇರ್ತಾನೆ. ಒಂದು ಸಲ ಎಮ್ಮೆ ರೂಪವಾದರೆ ಇನ್ನೊಂದು ಸಾರಿ ಆನೆ ರೂಪ, ಹೀಗೆ ಬೇರೆ ಬೇರೆ ರೂಪಗಳನ್ನು, ಬೇರೆ ಬೇರೆ ಶಕ್ತಿಗಳನ್ನು ಪಡೆಯುತ್ತಾ ಹೋರಾಡುವ ಶಕ್ತಿ ಅವನಲ್ಲಿರುತ್ತದೆ ಸ್ನೇಹಿತರೆ. ಮೊದಲಿಗೆ ಮಹಿಷಾಸುರನು ತಾನು ಎಮ್ಮೆಯ ರೂಪದಲ್ಲಿ ಬರುತ್ತಾನೆ. ಎಮ್ಮೆ ರೂಪದಲ್ಲಿ ಬಂದು ಹೋರಾಡುತ್ತಾನೆ. ಅದರಿಂದ ದೇವಿಯ ಬಾಣಗಳಿಂದ ಗಾಯಗೊಂಡು ಮತ್ತೆ ಅವನು ಆನೆಯ ರೂಪದಲ್ಲಿ ಬರುತ್ತಾನೆ. ಆಗಲೂ ಸಹ ದೇವಿಯ ಶಕ್ತಿ ಮತ್ತು ಕೋಪದ ಮುಂದೆ ತರಗೆಲೆಯಂತೆ ಹಾರಿ ಹೋಗುತ್ತಾನೆ. ಕೊನೆಗೆ ಅವನು ಮತ್ತೆ ಹಂದಿಯ ರೂಪವನ್ನು ಕೂಡ ಧರಿಸಿ ಬರುತ್ತಾನೆ. ಆಗಲೂ ಸಹ ಅವನಿಂದ ತಾಯಿಯ ಹತ್ತಿರವೂ ಸಹ ಸುಳಿಯಲು ಸಾಧ್ಯವಾಗುವುದಿಲ್ಲ. ಅಂಥ ಮಹಾಶಕ್ತಿ ಅವನನ್ನು ಸಂಹಾರ ಮಾಡಲು ನಿರ್ಧರಿಸುತ್ತಾಳೆ. ಆಗ ಮಹಿಷನು ಬೇರೆ ದಾರಿ ಕಾಣದೆ ತನ್ನ ನಿಜ ಅಸುರ ರೂಪದಲ್ಲಿ ಬಂದು ಯುದ್ಧಕ್ಕೆ ನಿಲ್ಲುತ್ತಾನೆ.
ಆಗ ತಾಯಿ ಚಾಮುಂಡೇಶ್ವರಿಯು ತನ್ನ ತ್ರಿಶೂಲದಿಂದ, ಮಹಾಶಕ್ತಿಶಾಲಿಯಾದಂಥ ತ್ರಿಶೂಲದಿಂದ ಅವನ ಎದೆಗೆ ಹಿರಿಯುತ್ತಾಳೆ. ಹಿರಿದು ಅವನನ್ನು ಸಂಹರಿಸುತ್ತಾಳೆ ಶ್ರೀ ಚಾಮುಂಡಿ. ಅತ್ಯಂತ ಭೀಕರ ಕಾಳಗ ನಡೆಯುತ್ತದೆ. ಚಾಮುಂಡೇಶ್ವರಿ ಹಾಗೂ ಮಹಿಷಾಸುರನ ನಡುವೆ ಅತ್ಯಂತ ಭೀಕರ ಕಾಳಗ ನಡೆದು ಅವನಿಗೆ ತಾಯಿಯ ಮಹಾಶಕ್ತಿಯ ಮುಂದೆ ಏನು ಮಾಡಲಾಗುವುದಿಲ್ಲ. ಕೊನೆಗೆ ಸೋತು ಸುಣ್ಣನಾಗುತ್ತಾನೆ. ತಾಯಿ ತನ್ನ ತ್ರಿಶೂಲದಿಂದ ಅವನ ಎದೆ ಚುಚ್ಚಿ ಅವನನ್ನು ಅಂತಿಮವಾಗಿ ವರ್ಧಿಸಿ ಮಹಿಷಾಸುರ ಮರ್ದಿನಿಯಾಗಿ ಮೆರೆಯುತ್ತಾಳೆ. ತಾಯಿ ಯುದ್ಧದಲ್ಲಿ ಗೆದ್ದು ಜಯಬೇರಿಯನ್ನು ಬಾರಿಸುತ್ತಾಳೆ. ಅಂಥ ಮಹಾಕಾಳಿ ಮಹಾದೇವಿ ಶ್ರೀ ಚಾಮುಂಡೇಶ್ವರಿ ಮಹಿಷಾಸುರನನ್ನು ಮರ್ದಿಸಿ ಮಹಿಷಾಸುರ ಮರ್ದಿನಿ ಎಂದು ಪ್ರಖ್ಯಾತಿ ಆಗುತ್ತಾಳೆ. ಇಷ್ಟಕ್ಕೆ ಮುಗಿಯದ ದೇವಿಯ ಕೋಪ ಅನೇಕ ರಾಸುರರನ್ನು ವಧಿಸುತ್ತಾ ಹೋಗುತ್ತಾಳೆ. ಹಾಗೆ ವಧಿಸುವಾಗ ಚಂಡಮುಂಡ ರಾಕ್ಷಸರನ್ನು ವರ್ಧಿಸುತ್ತಾಳೆ. ಆದ್ದರಿಂದಲೇ ಅವಳಿಗೆ ಚಾಮುಂಡೇಶ್ವರಿ ಎಂಬ ಹೆಸರು ಬಂದಿದೆ ಎಂದು ಹೇಳುತ್ತಾರೆ. ಚಂಡಮುಂಡರು ಸಹ ಮಹಿಷಾಸುರನಂತೆ ದೇವತೆಗಳು ಹಾಗೂ ಜನರಿಗೆ ತೊಂದರೆ ಕೊಡುತ್ತಿರುತ್ತಾರೆ. ಆದ್ದರಿಂದಲೇ ಅವರನ್ನು ವಧಿಸಿ ತಾಯಿ ಚಾಮುಂಡೇಶ್ವರಿಗೆ ಚಂಡ ಮತ್ತು ರುಂಡರ ನೆನಪಿಗಾಗಿ ಚಾಮುಂಡಿ ಎಂದ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ. ಇಂದಿಗೂ ಸಹ ಈ ದಂತಕಥೆಗೆ ಮೈಸೂರು ನಗರ ಸಾಕ್ಷಿಯಾಗಿ ನಿಂತಿದೆ. ಮೈಸೂರಿನ ಬೆಟ್ಟದ ಮೇಲೆ ತಾಯಿ ಚಾಮುಂಡಿ ನಿಂತಿದ್ದಾಳೆ. ಅವಳು ನಾಡ ಅಧಿದೇವತೆಯಾಗಿ ನಮ್ಮನ್ನು ರಕ್ಷಿಸುತ್ತಿದ್ದಾಳೆ. ತಾಯಿ ಆಷಾಢದಲ್ಲಿ ಜನಿಸಿದವಳು. ಅದಕ್ಕಾಗಿಯೇ ಆಷಾಢದಲ್ಲಿ ತಾಯಿಯಲ್ಲಿ ಹೆಚ್ಚಿನ ಶಕ್ತಿ ಇರುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದಲೇ ಇಂದಿಗೂ ಸಹ ಆಷಾಢ ಶುಕ್ರವಾರಗಳಲ್ಲಿ ಮೈಸೂರಿನಲ್ಲಿ ತಾಯಿ ಚಾಮುಂಡಿಯ ದರ್ಶನ ಪಡೆಯಲು ಲಕ್ಷಾಂತರ ಜನರು ಬರುತ್ತಾರೆ. ತಾಯಿ ಕರುಣಾಮಯಿ. ತನ್ನ ಬಳಿ ಬಂದಂಥ ಪ್ರತಿ ಭಕ್ತರಿಗೂ ಅವಳ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಮಹಾ ತಾಯಿ ಹೃದಯ ಆ ಚಾಮುಂಡೇಶ್ವರಿ. ಚಾಮುಂಡೇಶ್ವರಿಯ ಈ ಮಹಾಶಕ್ತಿ ಹಾಗೂ ಅವಳ ಕರುಣೆಗೆ ಭಾಜನರಾದವರು ಇಲ್ಲದಿಲ್ಲ. ಅವಳು ನಾಡಿನ ಅಧಿದೇವತೆಯಾಗಿ ಪ್ರತಿ ವರ್ಷವೂ ನವರಾತ್ರಿಯಲ್ಲಿ 9 ದಿನ ವಿಧ ವಿಧ ಅಲಂಕಾರದಲ್ಲಿ ವಿಜೃಂಭಿಸುತ್ತಾಳೆ. ಹಾಗೂ ಕೊನೆಯ ದಿನ ಆನೆಯ ಮೇಲೆ ಅಂಬಾರಿಯನ್ನು ಮಾಡಲಾಗುತ್ತದೆ. ಇದು ವಿಜಯದ ಯಾತ್ರೆಯಾಗಿ ಮಾಡಲಾಗುತ್ತದೆ ಸ್ನೇಹಿತರೆ. ಇಂದಿಗೂ ಸಹ ದಸರಾ ವಿಶ್ವವಿಖ್ಯಾತಿಯಾಗಿದೆ. ಅದಕ್ಕಾಗಿಯೇ ಹೇಳುವುದು, ತಾಯಿ ನಾಡಿನ ಅಧಿದೇವತೆಯಾಗಿ ಇಡೀ ನಾಡನ್ನು ರಕ್ಷಿಸುತ್ತಿದ್ದಾಳೆ. ತನ್ನ ಬಳಿ ಬಂದವರನ್ನು ರಕ್ಷಣೆಯನ್ನು ನೀಡುತ್ತಾಳೆ ಎಂದು ಹೇಳಲಾಗುತ್ತದೆ. ಹೀಗೆ ತಾಯಿ ಚಾಮುಂಡಿಯು ಜನ್ಮ ತಾಳಿ ಮಹಿಷನನ್ನು ಮರ್ದಿಸಿ ಮಹಿಷಾಸುರ ಮರ್ದಿನಿ ಆಗಿ ಮೈಸೂರಿನಲ್ಲಿ ನೆಲೆ ನಿಂತಳು ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಇಲ್ಲಿಗೆ ಈ ಪುಣ್ಯ ಕಥೆಯನ್ನು ಮುಗಿಸುತ್ತಿದ್ದೇನೆ. ಈ ಕಥೆಯನ್ನು ಕೇಳಿದ ನಿಮಗೆ ಒಳ್ಳೆಯದಾಗಲಿ ಹಾಗೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ದೊರೆಯಲಿ ಎಂದು, ನಿಮ್ಮ ಇಷ್ಟಾರ್ಥಗಳು ಪೂರೈಸಲಿ ಎಂದು ತಾಯಿ ಚಾಮುಂಡಿಯ ಪಾದಗಳಲ್ಲಿ ಬೇಡಿಕೊಳ್ಳುತ್ತಾ ನನ್ನ ಈ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನನ್ನ ಈ ಕಥೆಯ ಪುಣ್ಯ ಕಥೆಯನ್ನು ಕೇಳಿದ್ದಕ್ಕೆ ನಿಮಗೆ ಒಳ್ಳೆಯದಾಗಲಿ ಎಂದು ಅರಸುತ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನಮಸ್ಕಾರಗಳು.